ಇವತ್ತು ಒಂದು ಅಡ್ವೆಂಚರ್ ಮಾಡಕ್ ಹೋಗ್ತಾ ಇದೀವಿ. ನನ್ನೊಂದು ಗತಿ ಮಾಡ್ತಾನೆ ಇವನು. ಟ್ರ್ಯಾಕ್ಟರ್ ಇದೆ, ನಮ್ಮ ಟ್ರ್ಯಾಕ್ಟರು, ಅದನ್ನ ಇವಳ ಹತ್ರ ಓಡಿಸೋಣ ಅಂತ. ಇಲ್ಲಿ ಬಾಯ್ಲಿ ಹೇಳ್ಕೊಡ್ತೀನಿ ಬಾಯ್ಲಿ. ಇದು ಮಹೀಂದ್ರಾ ಟ್ರ್ಯಾಕ್ಟರ್. ಕ್ಲಚ್ ಇಡಿ ಫುಲ್ ಇಡಿ. ಕ್ಲಚ್ ಫುಲ್ ಹೆದರ್ಕತ್ತಾ ಇಲ್ಲೋ, ಈಗ ಆರಾಮಾಗಿ ಓಡಿಸ್ತಾವಳೆ. ಓಡಿಸ್ಬೇಕಷ್ಟೆ. ಹುಡುಗರೆಲ್ಲ ನೀನೇ ನೋಡ್ತಾವ್ರೆ. ರೆಡಿ ಮಾಡ್ಕೋ, ಕೈಯೆಲ್ಲ ಫುಲ್ ಎಕ್ಸಸೈಸ್ ಮಾಡಿ. ಅಲ್ಲಿ ಫುಲ್ ಮೇಲಿಂದ ಹಿಡ್ಕೊಂಡು ಹಿಡಿಬೇಕು. ಫುಲ್ ಫಿಲ್ ಆಗಿದೆ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ಒಂದು ಅಡ್ವೆಂಚರ್ ಮಾಡಕ್ ಹೋಗ್ತಾ ಇದೀವಿ. ನನ್ನೊಂದು ಗತಿ ಮಾಡ್ತಾನೆ ಇವನು. ಏನಿಲ್ಲ, ಟ್ರ್ಯಾಕ್ಟರ್ ಇದೆ, ನಮ್ಮ ಟ್ರ್ಯಾಕ್ಟರು, ಅದನ್ನ ಇವಳ ಹತ್ರ ಓಡಿಸೋಣ ಅಂತ. ಕಾರ್ ಓಡಿಸ್ತೀಯ, ಟ್ರ್ಯಾಕ್ಸ್ ಓಡಿಸೋಕೇನಮ್ಮ? ಬರುತ್ತೆ, ಡೋಂಟ್ ವರಿ, ಧೈರ್ಯ ಮಾಡಿ ಟ್ರೈ ಮಾಡು, ಬರುತ್ತೆ. ಆಲ್ ದ ಬೆಸ್ಟ್ ಹೇಳಪ್ಪ. ಚಿಕ್ಕಮ್ಮ ಆಲ್ ದ ಬೆಸ್ಟ್. ಓಡಿಸ್ತಾ ಬಿಡ್ತಾಳ ಗೊತ್ತಿಲ್ಲ. ಆಚೆ ತಗೊಡ್ತೀನಿ ಬಾ, ಅಲ್ಲಿ ಹೊಲ್ದ ಹತ್ರ ಕೊಡ್ತೀನಿ. ಅಲ್ಲಿ ಹೊಲ್ದ ಹತ್ರ ಕೊಡ್ತೀನಿ ಇವಳಿಗೆ. ಇಲ್ಲಿ ಬಾಯ್ಲಿ ಹೇಳ್ಕೊಡ್ತೀನಿ ಬಾಯ್ಲಿ. ಇದು ಮಹೀಂದ್ರಾ ಟ್ರ್ಯಾಕ್ಟರ್. ಇದಕ್ಕೆ 4 ಚಕ್ರ ಐತೆ. ಹಿಂಗತ್ತದು ಹತ್ಬಿಟ್ಟು ಯಾವುದು ಮಾಮೂಲಿ ನೋಡಿ, ಗೇರ್ ಸಿಂಬಲ್ ಐತಲ್ಲ, ರಿವರ್ಸ್ ಮಾತ್ರ ಮುಂದೆಗೆ. ನನ್ನ ಹಿಂಡೈ ತರ, ಒಂದ್ ಹಿಂದೆಗೆ, 2 ಹಿಂದೆಗೆ. ಇಲ್ಲ, ಗೇರ್ ಚೇಂಜ್ ಮಾಡೋದಿರ್ಲಿ. ಮಾಡ್ತಾಳೆ, ಕಾರ್ ಓಡಿಸ್ತಾಳೆ, ಟ್ರ್ಯಾಕ್ಟರ್ ಓಡಿಸೋಕೇನು. ಇದು ಅಡ್ವೆಂಚರ್ ತರ, ಇದು ಇಂಟ್ರೆಸ್ಟ್ ಪಟ್ಟು ಕಲಿ, ಏನಿಲ್ಲ. 2 ಬ್ರೇಕೆ. ಇದು ಯಾಕೆ ಇರೋದಂದ್ರೆ, ಅದೇನಕ್ಕೆ ಇರೋದಂದ್ರೆ ಒಂದು ಚೇಂಜ್ ಮಾಡ್ಕೋಬೋದು. ಒಂದು ಪ್ರೆಸ್ ಮಾಡಿದ್ರೆ ಇದು ಮಾತ್ರ ವರ್ಕ್ ಆಗುತ್ತೆ, ಅದು ಮಾತ್ರ ವರ್ಕ್ ಮಾಡೋಕೆ ಯೂಸ್ ಮಾಡ್ತಾರೆ ಸಪ್ರೇಟಾಗಿ. ಟ್ರ್ಯಾಕ್ಟ್ರು ಫುಲ್ ಟರ್ನ್ ತಗೊಳಕ್ಕೆ ಒಂದೇ ಚಕ್ರಕ್ಕೆ ಬ್ರೇಕ್ ಇದು ಮಾಡೋಕೆ ಯೂಸ್ ಮಾಡ್ತಾರೆ. ಆಮೇಲೆ ಗೇರೆಲ್ಲ ಕಾರ್ ಥರನೇ, ಹಿಂದೆ 1, 2, 3, 4 ಇದೆ. 4 ಅಲ್ಲಿದೆ. ಕ್ಲಚ್ಚು ಮಾಮೂಲಿ ಕಾರ್ ಥರನೇ. ಕ್ಲಚ್ ಇಡಿ ಫುಲ್ ಇಡಿ. ಕ್ಲಚ್ ಫುಲ್ ಹಿಡಿಬೇಕು. ನಿಧಾನ ಮಾಮೂಲಿ ಕಾರ್ ಥರನೇ ಕ್ಲಚ್ ಬಿಡು. ಅಷ್ಟೇ ಕಾರ್ ಓಡಿಸೋ, ಇಷ್ಟೇ ಟ್ರ್ಯಾಕ್ಟರ್ ಓಡಿಸೋದು. ಇಷ್ಟು ಓಡ್ಸೋಕ್ಕೆ ಹೆದರ್ಕತ್ತಾ ಇಲ್ಲೋ, ಈಗ ಆರಾಮಾಗಿ ಓಡಿಸ್ತಾವಳೆ. ನೀನೇ ತೆಗಿಬೇಕು ಆಚೆಗೆ. ನಡಿ ಅದೇ ಥರ. ಹೆಂಗಿದೆ? ಓಡಿಸ್ಬೋದು, ಏನಿಲ್ಲ. ಹಂಗ್ತಾವ ಅಷ್ಟೇ. ಸ್ಟ್ರೈಟ್ ಮಾಡ್ಕೊ, ಇರೋ, ಸ್ಲೋ ಮಾಡ್ಬೇಕು. ಕ್ಲಚ್ ಹಿಡಿ. ಬಾಯ್. ನಡಿಯಮ್ಮ. ಅದು ಆಕ್ಸಿಲೇಟರ್ ಚಿಕ್ಕದು ಅಲ್ಲಿದೆ ನೋಡು. ಗೊತ್ತಾಯ್ತು, ಅಷ್ಟೇ. ನಡಿ, ಏನಾಗಲ್ಲ. ಆಕ್ಸಿಲೇಟ್ ಮಾಡು, ಸ್ವಲ್ಪ ಮಾಡ್ತಾ ಇದೆಯಾ? ಒಂಚೂರು ಮಾಡು, ಹೋಗುತ್ತೆ. ನಡಿ, ಡೋಂಟ್ ವರಿ ಬೇಬಿ ಚಿನ್ನಮ್ಮ. ತೆಗೆದೆ ಬಿಡು. ಹೋಗಿ ಬರೋಣ, ನಡಿ. ಕಮ್ ಆನ್, ಲೆಟ್ಸ್ ಗೋ. ಬೇಡ ಇರೋ, ಜಾಗ ಇಲ್ಲ. ಇಷ್ಟೇ ಅಪ್ಪ ಟ್ರ್ಯಾಕ್ಟರ್ ಓಡಿಸೋದು. ಈ ಗೇರ್ ಚೇಂಜ್ ಮಾಡ್ತೀಯಾ? ಬಿಟ್ಟಾ? ನಿಧಾನಕ್ಕೆ ಬಿಡು, ಕ್ಲಚ್ ಬಿಡು. ಆಕ್ಸಿಲೇಟ್ ಮಾಡಬೇಕು. ಸ್ಟೇರಿಂಗ್ ಎಲ್ಲ ಟ್ರ್ಯಾಕ್ಟರ್ ಥರನೇ, ಕಾರ್ ಥರ ಓಡಿಸ್ಬೇಕಷ್ಟೆ. ಹುಡುಗರೆಲ್ಲ ನೀನೇ ನೋಡ್ತಾವ್ರೆ, ಯಾವ್ದಿದು ಅಕ್ಕ ಟ್ರ್ಯಾಕ್ಟರ್ ಓಡಿಸ್ತೈತಲ್ಲ ಅಂತ.
ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಇಷ್ಟು ಓಡಿಸು ಅಂದರೆ ಅಳ್ತಾ ಇದ್ಲು. ಓಯ್ ಓಯ್ ಓಯ್, ಇದೇನು ಕಾರ್ ಥರ ಸ್ಮೂತ್ ಆಗಿರಲ್ಲ, ಎತ್ತಿ ಎಸಿತಾ ಇರ್ತದೆ. ಫುಲ್ ಓಡಿಸ್ಬೇಕೀಗ, ಫಾಸ್ಟಾಗಿ ಹೋಗಿ ಆಕ್ಸಿಲೇಟ್ ಕೊಡು ನೋಡೋದ. ಸ್ಟೇರಿಂಗ್ ಸ್ಟಿಫಾಗಿ ಹಿಡ್ಕೊ. ಬರೀ ಹತ್ರ ಹೋಯ್ತಾ ಇದೆಯಾ ಅವಾಗಿಂದ? 15, ಮ್ಯಾಕ್ಸಿಮಮ್ ಹೋಗೋದೇ 20-25 ಅಷ್ಟೇ. ಅಯ್ಯೋ 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 ಅಯ್ಯೋ. ಥರ್ಡ್ ಗೇರಲ್ಲಿ ಹೋಗ್ತಾ ಇದೆ ಇವಾಗ. ಅಲ್ಲೆಲ್ಲರೂ ನಿನ್ಸು ತಿರುಗಿಸ್ಕೊಡ್ತೀನಿ. ಹೋಗ್ತಾ ನಿನ್ನ ಪಾಡಿಗೆ ನೀನು ಲೆಫ್ಟಲ್ಲಿ ಹೋಗೋ, ಅದು ಹೋಗುತ್ತೆ ಆಟೋ. ಬೇಕಾದ್ರೆ ಗೇರ್ ಚೇಂಜ್ ಮಾಡ್ಕೋ ಸೆಕೆಂಡ್ಗೆ. ಆಟೋದಲ್ಲಿ ಎದ್ರಕೋಬೇಕು ನೀನು ನೋಡ್ಬಿಟ್ಟು. ಇಲ್ಲೂ ಕಣ ಮಾಡ್ಕೊಂಡಿದ್ದಾರೆ ನೋಡು, ರಾಗಿ ಇದು ಮಾಡ್ತವ್ರೆ. ನಿಲ್ಸು, ಕ್ಲಚ್ ಹಿಡಿ, ಫುಲ್ಲು ನಾನು ತಿರ್ಗಿಸ್ಕೊಡ್ತೀನಿ. ಕ್ಲಚ್ ಹಿಡಿ, ಹಾಂ ನಾನು ತಿರ್ಗಿಸ್ಕೊಡ್ತೀನಿ. ಸಾಕು, ನಿಲ್ಸು. ಸೈಡ್ಗೆ ಹಾಕು ಸ್ವಲ್ಪ. ಹಾಂ, ಮನೆಯಿಂದ 1 ಕಿಲೋಮೀಟ್ರ್ ಕರ್ಕೊಂಬಂದಿದ್ಯಾ, ಪರವಾಗಿಲ್ಲ. ಈಗ ತಿರುಗಿಸ್ಕೊಡ್ತೀನಿ ಮತ್ತೆ. ಸಾಕಾಯ್ತಾ? ಇದು ಪಾಸ್ ಸ್ಟಾಪ್ ಮಾಡ್ಬೇಕು. ಇದು ಸ್ಟಾಪ್ ಆಯಿತು. ಹ್ಯಾಂಡ್ ಬ್ರೇಕ್ ಏನಿಲ್ವಾ? ಹ್ಯಾಂಡ್ ಬ್ರೇಕಿಗೆ ಗೇರ್ ಹಾಕಿ ನಿಲ್ಲಿಸ್ಬೇಕಷ್ಟೇ. ಓಕೆ. ಗೇರಲ್ಲಿದೆಯಾ ಗಾಡಿ? ಹಾಂ, ಫಸ್ಟ್ ಗೇರಲ್ಲಿದೆ. ಓಕೆ. ಹೆಂಗಿತ್ತವ ಎಕ್ಸ್ಪೀರಿಯನ್ಸು? ಸೂಪರ್. ಏನೋ ಒಂದು ಟ್ರೈ ಮಾಡಿದೆ, ಓಡ್ಸಂದ್ರೆ ಎದುರ್ಕತಾ ಇದ್ಲು. ಕಾರ್ಗಿಂತ ಈಸಿ. ನಾನು ಫಸ್ಟ್ ಕಲ್ತಿದ್ದೆ ಇದು, ಆಮೇಲೆ ಕಾರ್ ಕಲ್ತಿದ್ದು ನಾನು. ಹಿಡ್ಕೊ, ನಾನು ತಿರ್ಸ್ಕೊತೀನಿ. ಪಾಪ ಟ್ರಾಫಿಕ್ಗೆ ಇದಾಗುತ್ತೆ. ರಿವರ್ಸ್ ನಂಗೆ ಹೇಳಲಿಲ್ಲ, ಸುಮ್ಮನೆ ತೊಂದರೆ ತಗೊಳ್ಳೋದು ಬೇಡ ಅಂತ ಅವರೇ ತೆಗಿತಾ ಇದ್ದಾರೆ. ಆ್ಯಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಅಂದ್ಕೊಂಡಿರಲಿಲ್ಲಪ್ಪ ಟ್ರ್ಯಾಕ್ಟರ್ ಎಲ್ಲ ಓಡಿಸ್ತೀನಿ ಅಂತ. ಏನೋ ಟ್ರೈ ಮಾಡಿಸಿಸ್ಬಿಟ್ರು. ಸೈಡಿಗೆ ಹಾಕ್ತಾ ಇದ್ದಾರೆ. ನಮ್ಮ ಶೀರ್ನುಂಡಿ ಎಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲೇ ಇದ್ದಾರೆ. ಏನು ರತ್ನಮ್ಮ ಸಮಾಚಾರ? ಈ ಉಳ್ಳಿ ಕೇರ್ತಾರೆ ನಮ್ಮ ಆಗಲೇ. ಇವ್ರು ಆಲ್ರೆಡಿ ಫುಲ್ ಫಾಸ್ಟ್, ನಮ್ಗಿಂತ ಫಾಸ್ಟ್. ಎಲ್ಲ ಮುಂಚೆ ಮಾಡ್ತಾ ಇದ್ರಲ್ಲ. ಇವ್ರು ಪ್ರಭಾ ಅಂತ ನಮ್ಮೂರವ್ರೆ. ನಾವು ಅವಾಗ ಅತ್ತೆ ಅಂತ ಕರಿತಾ ಇದ್ವಿ ಇವ್ರನ್ನ. ಇವ್ರು ಹೆಣ್ಣು ಕೊಡ್ತಾರೆ ಅಂತ. ಅತ್ತೆ ಅಂತ ಬೇರೆ ಹುಡುಗಿ ಮದುವೆ ಆಗಾಯ್ತು. ಅದೇ ಹಸಿ ಉಳ್ಳಿ ಅಲ್ಲಿ ಇದೆಯಲ್ಲ, ಮುಗೀತಾ? ಎಷ್ಟಾಯ್ತು ನಿಮ್ಮ ತಾನೇ ಇದು? ಎಷ್ಟು ಕುಂಟಲದ್ದು? ರಂಗಪ್ಪ, ಓಕೆ. ಇದು ನೋಡಮ್ಮ ಹಸಿ ಉಳ್ಳಿ. ಹಾಂ, ಹಸಿ ಇದು ಹಿಂಗಿರುತ್ತೆ. ಒಣಗಿದ ಮೇಲೆ ಹಿಂಗೆ ಆಗ್ಬಿಡುತ್ತೆ. ಒಣಗಿದ ಮೇಲೆ ಅದೇ ಉಳ್ಳಿ ಬಿಟ್ಬಿಡುತ್ತೆ. ಒಣಗಿದ್ಮೇಲೆ ಈ ಥರ ಅದ್ರೊಳಗೆ ಕಾಳು ಇರುತ್ತೆ, ಬಿಡಿಸ್ಕೊಂಡು ತಿನ್ನೋದಷ್ಟೆ. ಈಗ ಇದ್ರ ಮೇಲೆ ಟ್ರ್ಯಾಕ್ಟರ್ ಹೊಡೆದ್ರ? ಹ್ಞೂ, ಹೊಡೆದಿನೇ ಈಗ ಸೈಡ್ಗೆ ಹಾಕೊಂಡಿರೋದು. ಇನ್ನೇ ಅದು ಒಣಗುತ್ತೆ, ಅದೇನು ಕೂದ್ಮೇಲೆ ಒಣಗುತ್ತೆ, ಅಲ್ಲೇ ಒಣಗಬೇಕು ಅಂತ ಇಲ್ಲ. ಕೆಲವೊಂದು ಲೇಟ್ ಆದರೆ ಬೇರೆ ಬೆಳೆಗೆ ತೊಂದರೆ ಆಗುತ್ತಲ್ಲ ನೆಕ್ಸ್ಟು. ಹುಳನೂ ಇರುತ್ತೆ ಇದ್ರೊಳಗಡೆ. ಹುಳ ಆಯ್ತಾ? ಮಾಮೂಲಿ ಕಾಳಂದ್ಮೇಲೆ ಹುಳ ಇದ್ದೇ ಇರುತ್ತೆ. ಎಂಥ ಕಾಳಾದರೂ ಪರವಾಗಿಲ್ಲ. ನಾಚ್ಕೋಬೇಡ, ಕುಡಿ. ಅವ್ರೇನು ಅನ್ಕೊಳ್ಳಲ್ಲ. ಚೂರು ಕುಡಿ. ಹಾಂ ಹಾಂ, ಅವಳಿಗೂ ಅದರಲ್ಲಿ ಇನ್ನೊಂದು ಚೂರು ಕೊಟ್ಟು ಕೊಡಿ. ಅದು ಕೊಡಿ, ತಗೋ ಇದನ್ನ. ಜಮೀನಲ್ಲಿ ಫಸ್ಟ್ ಟೈಮ್ ಟೀ. ಬೆಲ್ಲಿಟ್ಟಿ ನನಗೊಂಥರ ಇಷ್ಟ ಆಗುತ್ತೆ. ಬೆಲ್ಲದ ಹಾಲು, ಬೆಲ್ಲದ ಟೀ ಎಲ್ಲ ಚೆನ್ನಾಗಿರುತ್ತೆ. ಗುಡ್ವಾಲಿಸ್ ಕುಡಿತೀವಲ್ಲ, ಆ ಗುಡ್ವಾಲಿ ಯಪ್ಪ ಬೆಲ್ಲ ಸುರಿದಿಟ್ಟಿರ್ತಾರೆ. ಉಳ್ಳಿ ಕಣದಲ್ಲಿ ಟೀ ಕುಡಿತಾ ಇದ್ವಿ. ಹೋಗಿ ನಾನು ಓಡಿಸಿದಾಯ್ತು. ಈಗ ರಿವರ್ಸ್ ಇವರು
ಅಯ್ಯಪ್ಪ ಚಿಕ್ಕದ್ರಲ್ಲಿ ಎಷ್ಟು ಯಾರಾದ್ರೂ ಟ್ರ್ಯಾಕ್ಟ್ರಲ್ಲಿ ಹೋಗ್ತಿದ್ರೆ ಕರ್ಕೊಂಡೋಗಿ ನಾವು ಬರ್ತೀವಿ ಅಂತ ಬರ್ತಾ ಇದ್ವಿ. ನಾನು ಅಷ್ಟೇ ಟ್ರ್ಯಾಕ್ಟ್ರಲ್ಲಿ ಹೋಗಿ ಕೂತ್ಕೊಳ್ಳೋದು, ಯಾರು ಟ್ರ್ಯಾಕ್ಟರ್ ಹೊಡ್ತಾರೆ ಮೇಲೆ ಟ್ರ್ಯಾಕ್ಟ್ರ್ ಹೊಡಿತಾರಲ್ಲ, ಉಳುಮೆ ಮಾಡ್ತಾರಲ್ಲ, ಅವಾಗ ಹೋಗಿ ಕೂತ್ಕೊಳ್ಳೋದು ಸುಮ್ಮನೆ ಜೊತೆಗೆ. ಏನು ಮಜಾ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡೋಗಿ ಯಾರು ಕರ್ಕೊಂಡೇ ಹೋಗ್ತಿರ್ಲಿಲ್ಲ. ಇಷ್ಟು ಸ್ಪೀಡಾಗಿ ನಾನು ಬರಲೇ ಇಲ್ಲ. ಹಂಪಿದೆ, ಎಗ್ರಿಸ್ಬೇಡ, ಹಂಪಲ್ಲ ಹಳ್ಳ. ಟಾಪ್ ಗೇರಲ್ಲಿದೆ, ಟಾಪ್ ಗೇರಲ್ಲಿ ಸ್ಪೀಡ ಹೋಗುತ್ತೆ. ಎಷ್ಟೇ ಸ್ಪೀಡಲ್ಲಿ ಇಷ್ಟಲ್ಲೇ ಹೋಗುತ್ತೆ. 15-20 ಅಷ್ಟೇ. ಎತ್ತಿನ ಗಾಡಿ ಓಡಿಸ್ತೀಯಾ? ತುಪ್ಪ ಹಾಕಿದ್ರೆ ಸ್ಮೂತ್ ಆಗಿರುತ್ತೆ ಕರಿಯೋಕ್ಕೆ. ಏನು ಸೊಳ್ಳೆ ಇದೆಲ್ಲ ನಾರ್ಮಲ್, ಅದಕ್ಕೆಲ್ಲ ಹೆದರ್ಕೋಬಾರ್ದು. ಒಂದು ತಿಂಗಳು ಇಲ್ಲೇ ಬಿಟ್ರೆ ಏನಪ್ಪ ಕತೆ ಹೇಳ್ದು. ರಿಟೈರ್ಡ್ ಆಗಿ ಒಂದಿನ 3 ಹಸು ಕಟ್ಕೊಂಡು ಆರಾಮಾಗಿ ಏನಮ್ಮ ಹಾಂ ಬರಲ್ಲ, ಇವಳು ಟ್ರೈ ಮಾಡ್ತಾಳೆ ಅಷ್ಟೇ. ಸ್ವಲ್ಪ ಟ್ರೈ ಏನು ದೊಡ್ಡ ಎಕ್ಸ್ಪರ್ಟ್ ಅಂತ ಇವಳು. ಅದೇ ಹಾಲು ಬರಲ್ಲ, ಸ್ವಲ್ಪ ಇದು ಮಾಡ್ಕೊಳ್ಬೇಕು. ನೋಡಿದ್ರೆ ಇಷ್ಟು ಈಸಿ ಅನ್ಸುತ್ತೆ. ಕರಿಬೋದು, ಬಟ್ ತುಂಬ ಪ್ರೆಷರ್ ಹಾಕಿ ಎಳಿಬೇಕು, ಕೈ ನೋವು ಬರುತ್ತೆ. ನಾನು ಕರೆದಿದ್ದೀನಿ ಅವಾಗ. ನಮ್ಮಪ್ಪ ಒಂದೊಂದ್ಸತಿ ಇರಲಿಲ್ಲ, 1-2-3 ಸತಿ ನಾನೇ ಕರೆದು ಹಾಕಿದ್ದೀನಿ. ನಮ್ಮ ಅಣ್ಣ ನಮ್ಮಪ್ಪ ಇಬ್ಬರು ಎಲ್ಲ ಹೊರಗಡೆ ಹೋಗಿದೆ ಆ ಟೈಮಲ್ಲಿ. ಕೊಡುತ್ತೆ. ಎಷ್ಟು ಕೊಡುತ್ತಪ್ಪ ಇದು? 5 ಲೀಟ್ರ್ ಕೊಡುತ್ತೆ. ನೀನು ಅರ್ಧ ಲೀಟ್ರ್ ಕರಿ ಸಾಕಿವತ್ತು. ನೋಡು ಹೆಂಗೆ ಕರಿಬೇಕಂತ ನೋಡ್ಕೊ. ಚಿಂಗ್ ಚಿಂಗ್ ಅಂತ. ಅಲ್ದವ್ರು ಪಕ್ಕದ ಸೈಡ್ ಖಾಲಿ ಇದೆಯಲ್ಲ, ನಮ್ಮ ಅಕ್ಕಪಕ್ಕ ರೋಡವ್ರಿಗೆ ಹಾಕೊಂಡ್ರೆ ಸಾಕು, ಒಳ್ಳೆ ಬಿಸ್ನೆಸ್. ನೋಡಮ್ಮ, ಈಗ ಅಲ್ಲೇ 2 ಕರುಗಳು ಇದೆಯಲ್ಲ ಅಂತ ತಗೊಂಡೋಗಿ ಸಾಕೊಂಡ್ರೆ ನೆಕ್ಸ್ಟ್ ವರ್ಷ ಹಾಲು ಕೊಡ್ತವೆ. ರೆಡಿನಾ? ರೆಡಿ ಮಾಡ್ಕೊ, ಕೈಯೆಲ್ಲ ಫುಲ್ ಎಕ್ಸಸೈಸ್ ಮಾಡಿ. ಬೆರಳುಗಳು ರೆಡಿ ಮಾಡ್ಕೋಬೇಕು. ಕಮೆಂಟ್ ಹಾಕ್ತಾರೆ, ಇಂಥ ಮಾವನ ಪಡಿಯಾಗಿ ಏನು ಪುಣ್ಯ ಮಾಡಿದ್ದೀನಿ ಇನ್ನೊಂದು. ಅಲ್ಲಿ ಫುಲ್ ಮೇಲಿಂದ ಹಿಡ್ಕೊಂಡು ಹಿಡಿಬೇಕು. ಫಸ್ಟು ಹೆದರ್ಕೋಬಾರ್ದು. ಹಾಂ, ಪ್ರೆಸ್ ಮಾಡಬೇಕು, ತುದಿಲ್ ಪ್ರೆಸ್ ಮಾಡ್ಬೇಕು, ಅವಾಗ ಹಾಲು ಬರೋದು. ಅದಕ್ಕೆ ಆರಾಮಾಗಿ ಧೈರ್ಯ ಇರ್ಬೇಕು ಎಲ್ಲದಕ್ಕೂ. ನೋಡು ಮಮ್ಮಿ ಹೆಂಗ್ ಆಡ್ತಾಳೆ. ಹಿಂಗೆ ಕರೆದ್ರೆ 100 ಮಿಲಿನೂ ಬರಲ್ಲ. ಕರಿಬೋದು. ಒಂದೇ ಕೈ ಸಾಕು, ಒಂದು ಕೈ ಬಿಡು. ಈ ಕಡೆ ಕರಿ, ಇದು ಬರಲಿ. ಹಂಗೆ ಕರಿ ಕರೆಕ್ಟ್. ಹಾಂ, ಜೋರ ಪ್ರೆಸ್ ಮಾಡು. ಹಂಗೆ ಇನ್ನೂ ಪ್ರೆಸ್ ಮಾಡು, ಜೋರ ಮೇಲಿಂದ ಮೇಲೆ ಕಾಯ್ಕು, ಇನ್ನೂ ಮೇಲೆ ಕಾಯ್ಕು, ಇನ್ನೂ ಮೇಲೆ ಕಾಯ್ಕು. ಅದೇ ಪರವಾಗಿಲ್ಲ, ಏನಿಲ್ಲ. ನೀನು ಕಾಯ್ಕು, ಜೋರ ಮೇಲಿಂದ ಇನ್ನೂ ಮೇಲಕ್ಕು, ಬಜಾರ್ ಬತ್ತ. ಕರೆಕ್ಟ್, ಹಂಗೆ ಕಲಿತಾ ಬರುತ್ತೆ. ಹಾಂ, ಬೇರೆ ಅದೇ ಕರಿ. ಈಗ ಏನು ಮಾಡಲ್ಲ ಕರಿ, ನಂಜಾಡಿದ್ರೆ ಒದೆಯೋದು. ಇದ್ರಲ್ಲಿ ಬರೋದಿಲ್ಲ, ಟೈಟ್ ಆಗ್ಬಿಟ್ಟೈತೆ. ಟೈಟ್ ಇದ್ರೆ ಹಾಲಿದೆ ಅಂತ ಕರಿಬೇಕು, ಜೋರಾಗಿ ಅಮುಕ್ಬೇಕು, ಬರುತ್ತೆ.
ಅಲ್ಲಿ ಡೈರಿ ಅವ್ರು ಕಾಯ್ತಾ ಇರ್ತಾರೆ, ಇನ್ನೂ ಏನು ರಾಜಗೌಡರು ಆಲೇ ತರಲಿಲ್ವಲ್ಲ ಅಂತ. ಇಲ್ಲಿ ನೋಡಿದ್ರೆ ಇವಳು ಹಾಕೊಂಡು ಶೂಟಿಂಗ್ ಮಾಡ್ತಾ ಇದೀವಿ. ಅಯ್ಯೋ ಒಂದೇ ಇದೆ ಬಿಟ್ಟಿದ್ದ. ಇಷ್ಟೆಲ್ಲ ಅಲ್ಲಿ ನೀನೇ ಕರ್ತಿರೋದು ಅನ್ಕೊಡ್ತಾರೆ ಆಮೇಲೆ ಆಡಿಯನ್ಸ್. ಸಾಕು ಸಾಕು. ಓಕೆ ಡನ್. ಹಸು ಎಷ್ಟಾನ ಹಿಂಸೆ ಕೊಡ್ತಿರ ನನಗೆ. ಆ ಕೈ ಕರಿಬೇಕು ಕಾಣಿಸಲ್ಲ. ನಾನು ಕರ್ತಿದ್ದಾಯ್ತೀವಿ, ಈಗ ಇವರು ಹೋಗಿದ್ದಾರೆ. ಅದು ಅಲ್ಲಿ ಮೇಲ್ಗಡೆ ಕೈ ಹಾಕಿ ಎಳ್ದಿದ್ದಕ್ಕೆ ಕಾಲು ಎತ್ಬಿಟ್ಟಿದ್ದು, ನಂಗೆ ಭಯ ಆಗಿ ಹಿಂದಕ್ಕೆ ಬಿದ್ಬಿಟ್ಟೆ. ಇದರಲ್ಲೆಲ್ಲ ಕಾಲಿನಪ್ಪ, ಈ ತೋಟದ ಕಾಲಿನ ಓಕೆ. ಎಷ್ಟಮ್ಮ? 50 ಮಿಲಿನೂ ಕರೀಲಿಲ್ಲ ಅನ್ಸುತ್ತೆ ನೀನು. ಅಪ್ಪ ನೀನು ಎಲ್ಲ ಕರೆದ್ಬಿಟ್ಟಿದ್ರಿ, ನಾನು ಕೊನೆಯಲ್ಲಿ ಸ್ವಲ್ಪ ಕರೆದೆ ಅಷ್ಟೇ. ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸು? ಟ್ರ್ಯಾಕ್ಟರ್ ಓಡಿಸಿದ್ದು, ಹಾಲು ಕರ್ತಿದ್ದಿಲ್ಲ ಫಸ್ಟ್ ಟೈಮ್ ಲೈಫಲ್ಲಿ? ಹಾಲು ಕರಿಯೋದಕ್ಕೆ ಟ್ರೈ ಮಾಡಿದ್ದೀನಿ, ಆದರೆ ಹಾಲು ಕರಿಯೋದು ಬಂದಿಲ್ಲ. ಟ್ರ್ಯಾಕ್ಟರ್ ಓಡಿಸಿದ್ದು ಫಸ್ಟ್ ಟೈಮು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಾಲು ಕರಿಯೋದು ಬಿದ್ದೆ ಹೋಗ್ಬಿಟ್ಲು. ತುಂಬ ಇಷ್ಟ. ಹಂಗೆ ಒಂದು 2 ಸತಿ ಕರೆದ್ರೆ ಬರುತ್ತೆ, ಅಭ್ಯಾಸ ಆಗುತ್ತೆ ಅದರಲ್ಲಿ. ತುಂಬ ಇಷ್ಟ ಹಾಲು ಕರಿಯೋದಕ್ಕೆ, ಆದರೆ ಯಾರು ಕೊಡ್ತಿರ್ಲಿಲ್ಲ, ಬರಲ್ಲ ಅಂತ. ಎಲ್ಲ ಹಸು ಕೂಡಲ್ಲ ಎಲ್ಲಾರ್ನೂ. ಇವತ್ತು ಖುಷಿ ಆಯಿತು, ನಂದು ಬಕೆಟ್ ಲಿಸ್ಟ್ ಫುಲ್ಫಿಲ್ ಆಗಿದೆ. ಅದು ಫುಲ್ಫಿಲ್ ಆಯಿತು. ಟ್ರ್ಯಾಕ್ಟರ್ ಓಡಿಸೋದು ನಾನಂತೂ ಟ್ರೈ ಮಾಡ್ತಿರ್ಲಿಲ್ಲ, ನನ್ನ ತಲೆಯಲ್ಲೂ ಇರಲಿಲ್ಲ. ನನಗೆ ಗೊತ್ತಿಲ್ಲ, ಇವನೇ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ಗಗನ ಓಡಿಸ್ಬೇಕು ಅಂತ. ನಾನು ಓಡಿಸ್ತೀನಿ ಅಂತ ಅನ್ಕೊಬಿಟ್ಟಳೆ ಇವಳು. ನಾನು ಇವ್ನು ಓಡಿಸ್ತೀನಿ, ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೆ. ಇವನ್ ಅದು ಚೆನ್ನಾಗಿತ್ತು, ಓಡಿಸ್ಬೋದು. ಆಮೇಲೆ ಇವಳು ಬಕೆಟ್ ಲಿಸ್ಟ್ ಹಸು ಕರಿಬೇಕು ಅಂತ ಅದೊಂದು ಬಕೆಟ್ ಲಿಸ್ಟ್ ಇತ್ತು ನನಗೆ, ಹಾಲು ಕರಿಯೋದು. ಅದು ಫುಲ್ಫಿಲ್ ಆಯಿತು. ಸೊ ಅಡ್ವೆಂಚರಸ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇದೇ ರೀತಿ ವ್ಲಾಗ್ಸ್ಗಾಗಿ ಸಾಗಾ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದೀವಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.